ಮೃದುವಾದ ಮಲ್ಲಿಗೆ ತಟ್ಟೆ ಇಡ್ಲಿ ಜೊತೆಗೆ ಒಂದು ಒಳ್ಳೆ ಮಟನ್ ಸಾಂಬಾರು ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ನಾಳಿನ ವಿಡಿಯೋದಲ್ಲಿ ನಾನು ಇಡ್ಲಿ ಹೇಗೆ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕುಕ್ಕರಿಗೆ ಆಯಿಲ್ ಹಾಕಿ ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿನ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬ್ರೌನ್ ಆಗ್ತಿದ್ದಾಗೆ ಮಟನ್ನ ಸೇರಿಸ್ಕೋಬೇಕು. ನಾನಿಲ್ಲಿ 1 kg ಮಟನ್ನ ತಗೊಂಡಿದ್ದೀನಿ. ಮಟನ್ನ ಈರುಳ್ಳಿಯಲ್ಲಿ ಫ್ರೈ ಮಾಡ್ತಾ 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡು ತಿರುಗ್ಕೋಬೇಕು. ಮಟನ್ನಲ್ಲಿರೋ ನೀರೆಲ್ಲ ಇಂಗೋವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯೋಕ್ಕೆ ಬಿಡೋಣ. ಈಗ ಮಸಾಲೆಗೆ ಒಂದು 3 ಈರುಳ್ಳಿನ ಉದ್ದಕ್ಕೆ ಹೆಚ್ಕೋಬೇಕು. 1 ಟೊಮೆಟೊ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು, ಸ್ವಲ್ಪ ಪುದೀನ, 1 ತೆಂಗಿನಕಾಯಲ್ಲಿ ಅರ್ಧ ಭಾಗ ಕಾಯಿ ಹಾಕ್ಕೊಂಡ್ರೆ ಸಾಕು. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, 4 ಪೀಸ್ ಚಕ್ಕೆ, 5 ಪೀಸ್ ಲವಂಗ, 10 ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ, 6 ಗೋಡಂಬಿ, 3 ಹಸಿಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬ್ರೌನ್ ಆಗ್ತಿದ್ದಾಗೆ ತುರಿದಿಟ್ಕೊಂಡಿರೋಂತಹ ತೆಂಗಿನ ತುರಿ ಹಾಕ್ಕೋಬೇಕು. ಈಗ ಒಂದು ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊ 1 ಸಾಕು 1 kgಗೆ. ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ಸಿಹಿ ಆಗಿಬಿಡುತ್ತೆ ಸಾಂಬಾರು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಸಾಂಬಾರು ಸೊಪ್ಪು, ಪುದೀನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಮಸಾಲೆ ರೆಡಿಯಾಗಿದೆ, ತಣ್ಣಗೆ ಹಾಕಿ ಬಿಡೋಣ. ಕುಕ್ಕರ್ನಲ್ಲಿರೋ ಮಟನ್ಗೆ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಖಾರ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ತಿರುಗ್ಕೋಬೇಕು. ಈಗ ತಣ್ಣಗಾಗಿರೋಂತಹ ಮಸಾಲೆನ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿರೋಂತಹ ಮಸಾಲೆನ ಮಟನ್ಗೆ ಸೇರಿಸ್ಕೊಳ್ಳೋಣ. ಈಗ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಸೇರಿಸಿ 3 ವಿಷಲ್ ಕೂಗಿಸ್ಕೊಳ್ಳೋಣ. ತುಂಬಾ ರುಚಿಯಾದ ಮಟನ್ ಸಾಂಬಾರು ರೆಡಿಯಾಗಿದೆ. ಇದು ಮುದ್ದೆಗೆ, ಅನ್ನಕ್ಕೆ, ಇಡ್ಲಿಗೆ ಯಾವುದಕ್ಕಾದರೂ ಬೆಸ್ಟ್ ಕಾಂಬಿನೇಷನ್ ಆಗಿದೆ.